ಸತಿ ಎಡಗುತ್ತೆ. ಬೆಂಗಳೂರು ಗಾಯನ ಸಮಾಜ ಇಡೀ ರಾಷ್ಟ್ರದಲ್ಲೇ ಈ ಸಂಗೀತಕ್ಕೆ ಹಿರಿಯ ಸಂಸ್ಥೆ. 121 ವರ್ಷದ ಇತಿಹಾಸ ಇರತಕ್ಕಂಥ ಏಕೈಕ ಸಂಸ್ಥೆ ಈ ದೇಶದಲ್ಲಿ ಬೆಂಗಳೂರು ಗಾಯನ ಸಮಾಜ. ನಾವು ನಮ್ಮ ಗಾಯನ ಸಮಾಜದ ಮೂಲಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕಳೆದ 20 ವರ್ಷದಿಂದ ಹಮ್ಮಿಕೊಂಡು ಬರ್ತಾಯಿದ್ವಿ. ಮೊದಲು ಸಂಗೀತ ಮಾತ್ರ ಇತ್ತು, ಇವಾಗ ಸಂಗೀತದ ಜೊತೆಗೆ ನೃತ್ಯ, ನಾಟಕ, ಆಮೇಲೆ ಹರಿಕತೆ, ಈ ಥರ ಎಲ್ಲ ಸಂಗೀತ ಪ್ರಕಾರಗಳನ್ನು, ಕಲಾ ಪ್ರಕಾರಗಳನ್ನು ನಾವಿಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ವಾದ್ಯ ವೈಭವ ಅಂತಕ್ಕಂಥದ್ದು ನಮ್ಮ ಒಂದು ವಿಶೇಷ ಕೊಡುಗೆ. ಇಡೀ ರಾಷ್ಟ್ರದಲ್ಲೇ ಎಲ್ಲೂ ಈ ತರಹದ ಪ್ರೋಗ್ರಾಮ್ ಇಲ್ಲ. ಹಾಗಂದ್ರೆ ಏನು ಅಂತಂದರೆ, ಸಾಮಾನ್ಯವಾಗಿ ವಾದ್ಯಗಳನ್ನು ಪಕ್ವಾದ್ಯಕ್ಕೆ ಮಾತ್ರ ಉಪಯೋಗಿಸ್ತಕ್ಕಂಥದ್ದು ಸಹಜ. ಆದರೆ ನಾವು ಈ ಒಂದು ಪಕ್ವಾದ್ಯದಲ್ಲಿ ನುಡಿಸ್ತಕ್ಕಂಥ ವಾದ್ಯಗಳಿಗೆ ವಿಶೇಷ ಮಾನ್ಯತೆ ಕೊಡಬೇಕು. ಯಾಕೆಂದರೆ ಮುಖ್ಯವಾದ ಗಾಯಕರು ಏನಿರ್ತಾರೆ ಅವರಷ್ಟೇ ಒಂದು ಜ್ಞಾನ ಪಕ್ವಾದ್ಯದವ್ರಿಗೂ ಇದ್ದೇ ಇರುತ್ತೆ. ಇಲ್ಲದೇ ಇದ್ದರೆ ಅವರು ಪಕ್ವಾದ್ಯ ನುಡಿಸಲು ಸಾಧ್ಯವೇ ಇಲ್ಲ. ಅಂಥ ಅಷ್ಟು ಜ್ಞಾನ ಸಂಪಾದಿಸಿ ಸಾಧನೆ ಮಾಡಿರ್ತಕ್ಕಂಥ ಈ ಕಲಾವಿದರಿಗೆ ನಾವೊಂದು ವಿಶೇಷವಾದಂಥ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ವಾದ್ಯ ವೈಭವ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಫೆಸ್ಟಿವಲ್ನ ಮಾಡ್ಕೊಂಡಿದ್ವಿ. ಹಬ್ಬದ ಥರ ಅಂದರೆ 5 ದಿನಗಳ ಕಾಲ ಎಲ್ಲ ತರಹದ ವಾದ್ಯಗಳನ್ನು ಉಪಯೋಗಿಸಿ ವಾದ್ಯಗಳ ಕಚೇರಿಗಳನ್ನು ನೀಡಿ ಕೊಟ್ಟ ಕೊನೆಯ ದಿವಸ, ಈ ಸತಿಗೆ 26ನೇ ಇಸ್ವಿಗೆ ಇವತ್ತು ಕೊನೆಯ ದಿವಸ, ಒಬ್ಬ ಹಿರಿಯ ವಿದ್ವಾಂಸರು ವಾದ್ಯದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ವಾದ್ಯ ಕಲಾರತ್ನ ಅಂತಕ್ಕಂಥ ಬಿರುದನ್ನು ಕೊಟ್ಟು 50,000 ರೂಪಾಯಿಗಳನ್ನು ನೀಡಿ ಗೌರವಿಸ್ತಕ್ಕಂಥದ್ದು ಒಂದು ಕಳೆದ 13 ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷದ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ಶ್ರೀ ಮುಷ್ಣಂ ವಿ ರಾಜಾರಾವ್. ಶ್ರೀ ಮುಷ್ಣಂ ರಾಜಾರಾವ್ ಅವರು ಮೃದಂಗದಲ್ಲಿ ಒಂದು ದಿಗ್ಗಜ. ಅನೇಕ ಎಲ್ಲ ಈ ಬೆಂಗಳೂರಲ್ಲ, ಈ ಒಂದು ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಗೀತ ವಿದ್ವಾಂಸರಿಗೂ, ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿದ್ವಾಂಸರಿಗೂ ಅವರು ಪಕ್ವಾದ್ಯವನ್ನು ನೀಡಿದ್ದಾರೆ. ದೇಶ ವಿದೇಶಗಳಲ್ಲಿ ಸ್ವಂತ ಕಚೇರಿಗಳನ್ನು ನಡೆಸಿದ್ದಾರೆ. ಅವ್ರದ್ದೇ ಆದಂಥ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ನಡೆಸ್ತಾ ಇದ್ದಾರೆ. 100 ವಿದ್ಯಾರ್ಥಿಗಳನ್ನು ಅವರು ಟ್ರೈನ್ ಮಾಡಿ ನಮ್ಮ ಒಂದು ಈ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬೆಳೀಲಿಕ್ಕೆ ಬಹಳಷ್ಟು ಕೆಲಸವನ್ನು, ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಅವರಿಗೆ ಈ ವರ್ಷದ ನಮ್ಮ ಈ ವಾದ್ಯ ಕಲಾರತ್ನ ಬಿರುದನ್ನು ನೀಡಿ ನಾವು ಅವ್ರನ್ನ ಗೌರವಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸುಮಾರು ಒಂದು 30 ಜನ ಕಲಾವಿದರು ಬೇರೆ ಬೇರೆ ವಾದ್ಯಗಳಲ್ಲಿ, ಸ್ಯಾಕ್ಸಫೋನ್ ಇರ್ಬೋದು, ಮೃದಂಗ ಇರ್ಬೋದು, ವಯಲಿನ್ ಇರ್ಬೋದು, ಆಮೇಲೆಯಿಂದ ಅನೇಕ ಹೀಗೆ ನಾವು ಹಾರ್ಮೋನಿಯಂ ಇದೆ, ಆಮೇಲಿಂದ ಕೀಬೋರ್ಡ್ ಇದೆ, ಹೀಗೆ ಯಾವುದನ್ನು ಕಡೆಗಣಿಸಿಲ್ಲ. ನಾವು ಎಲ್ಲ ವಾದ್ಯಗಳನ್ನು, ಯಾವ್ಯಾವ ವಾದ್ಯಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಉಪಯೋಗ ಮಾಡ್ಬೋದು ಅಂಥ ಎಲ್ಲ ವಾದ್ಯಗಳನ್ನು ಈ ಒಂದು ವಾದ್ಯ ವೈಭವದಲ್ಲಿ ನಾವು ತಂದು ಆ ಎಲ್ಲ ಕಲಾವಿದರನ್ನು, ಸುಮಾರು 40 ಕಲಾವಿದರು ಈ ಸರ್ತಿ ಭಾಗವಹಿಸಿದ್ದಾರೆ. ಅಷ್ಟು ಜನಕ್ಕೂ ಒಂದು ವೇದಿಕೆಯನ್ನು ಕಲ್ಪಿಸಿ ಅವರ ಸಾಧನೆಯನ್ನು ಪಬ್ಲಿಕ್ಕಿಗೆ, ಜನಕ್ಕೆ, ಕಲಾ ರಸಿಕರಿಗೆ ತೋರಿಸ್ತಕ್ಕಂಥ ಒಂದು ಕಾರ್ಯವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ. ಸರ್, ಮುಖ್ಯ ಅತಿಥಿಗಳು ಬಂದಿರೋರ ಬಗ್ಗೆ ಇವತ್ತಿನ ದಿನ ಮುಖ್ಯ ಅತಿಥಿಗಳು ಬಂದಿರತಕ್ಕಂಥವರು ಡಾಕ್ಟರ್ CN ಮಂಜುನಾಥ್, ಹೃದ್ರೋಗ ತಜ್ಞರು, ಜಯದೇವ ಆಸ್ಪತ್ರೆಯಲ್ಲಿದ್ದಂಥವರು. ಈಗ ರಾಜಕೀಯದಲ್ಲಿ ಸ್ವಲ್ಪ ಪಾಲ್ಗೊಂಡು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅವರು ಲೋಕಸಭಾ ಸದಸ್ಯರಾಗಿ ಬಂದಿದ್ದಾರೆ. ಅವರ ಜ್ಞಾನ ಅಪಾರ. ಇಂಥದ್ದೇ ಒಂದು ವಿಚಾರವಾಗಿ ಮಾತಾಡಬೇಕು ಅನ್ನೋದಿಲ್ಲ, ಎಲ್ಲ ವಿಚಾರಗಳನ್ನು ಬಹಳಷ್ಟು ಆಳವಾಗಿ ತಿಳಿದುಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿ. ಇವತ್ತು ಕೂಡ ಅವರು ಮಾತಾಡಿದಾಗ ಸಂಗೀತದ ಅನೇಕ ಗುಣಗಳು, ಸಂಗೀತದಿಂದ ಏನು ಮನುಷ್ಯನ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ ಅನ್ನೋ ವಿಷಯನಂತೂ ಭಾಳ ಮನದಟ್ಟವಾಗಿ ಹೇಳಿದ್ರು. ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಕೂಡ ಬಂದಿರತಕ್ಕಂಥ ಕಲಾ ರಸಿಕರಿಗೆ ಅದನ್ನು ಕೂಡ ತಿಳಿ ಹೇಳಿದರು. ಹೀಗೆ ಭಾಳ ಒಂದು ಉತ್ತಮವಾದಂಥದ್ದು. ಮತ್ತೊಬ್ಬರು ಆರ್ ಕಟ್ಟಿ ಅಂತಕ್ಕಂಥವರು, ಅವರು ಇಸ್ರೋನಲ್ಲಿ ದೊಡ್ಡ ಸೈಂಟಿಸ್ಟು. ಅವರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಹೀಗೆ ಅನೇಕ ಪ್ರಶಸ್ತಿಗಳನ್ನು ಅಲಂಕೃತಗೊಂಡಂಥ ಈ ಕಟ್ಟಿಯವರು ನಮ್ಮ ಬೆಂಗಳೂರಿನ ಒಬ್ಬ ಹಿರಿಯ ವಿಜ್ಞಾನಿ. ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ. ಆರ್ಯಭಟದಾಗಿರ್ಬೋದು, ಭಾಸ್ಕರ ಆಗಿರ್ಬೋದು, ಇದಕ್ಕೆಲ್ಲ ಅಬ್ದುಲ್ ಕಲಾಂ ಜೊತೆ ಕೂಡ ಅವರು ಕೆಲಸ ಮಾಡಿದ್ದಾರೆ.
ಇಂಥ ದೊಡ್ಡ ಸೈಂಟಿಸ್ಟ್ನ ನಾವು 2 ವಿಚಾರಕ್ಕೋಸ್ಕರ ಕರೆಸಿದ್ವಿ. ಒಂದು, ಅವರಿಗೆ ಗೌರವ ಸಲ್ಲಿಸಬೇಕು ಅಂತಕ್ಕಂಥದ್ದು. ಮತ್ತೊಂದು, ಅವರು ಸಂಗೀತಜ್ಞರು ಅಲ್ಲದೇ ಇದ್ದರೂ ಸಹ ಸಂಗೀತದ ಬಗ್ಗೆ ಭಾಳ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ಅದರ ಬಗ್ಗೆ ಆಧ್ಯಾತ್ಮಿಕ ಚಿಂತನೆಯನ್ನು ಕೂಡ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವ್ರನ್ನ ಕರೆಸಿ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಫೈನಲ್ ಪ್ರಶಸ್ತಿ ಪ್ರದಾನವನ್ನು ಮಾಡಿಸಿದ್ವಿ. ತುಂಬ ಜನ ಇದರಲ್ಲಿ ಭಾಗವಹಿಸಿದರು. ನಮಗೆ ಸಂತೋಷವಿದೆ. ತಮ್ಮ ಪರಿಚಯ ಮಾಡಿ. ನಾನು ಡಾಕ್ಟರ್ MRV ಪ್ರಸಾದ್ ಅಂತ. ಈ ಸಂಸ್ಥೆಯ ಕಳೆದ 20 ವರ್ಷಗಳಿಂದ ಅಧ್ಯಕ್ಷನಾಗಿದ್ದೇನೆ. ವೃತ್ತಿಯಲ್ಲಿ ಒಬ್ಬ ವೈದ್ಯ, ಫಿಸಿಷಿಯನ್. ಆದರೆ ಈ ಒಂದು ಪ್ರವೃತ್ತಿಯಲ್ಲಿ ಒಬ್ಬ ಸಂಗೀತಗಾರ. ನಾನು ಕೂಡ RK ಪದ್ಮನಾಭ ಅವರಲ್ಲಿ ಸಂಗೀತವನ್ನು ಕಲಿತು ನಾನು ಕೂಡ ಕಚೇರಿಗಳನ್ನು ನೀಡ್ತಕ್ಕಂಥದ್ದನ್ನು ಭಾಳ ವರ್ಷಗಳು ನಡೆಸ್ಕೊಂಡು ಬಂದಿದ್ದೀನಿ. ಈ ಸಂಗೀತದ ಬಗ್ಗೆ ವಿಶೇಷ ಅಭಿರುಚಿ ಇರೋದರಿಂದ ಈ ಸಂಗೀತದ ಕ್ಷೇತ್ರದಲ್ಲಿ ನಂದಾದಂಥ ಒಂದು ಕೊಡುಗೆ ಬಹಳಷ್ಟಾಗಿದೆ. ಎಲ್ಲ ಕಲಾವಿದರಿಗೂ, ಅದರಲ್ಲೂ ಕರ್ನಾಟಕದ ಕಲಾವಿದರಿಗೆ ವಿಶೇಷವಾಗಿ ವೇದಿಕೆಯನ್ನು ಕಲ್ಪಿಸಿ ಅವರ ಸಾಧನೆಯನ್ನು ಜನಸಾಮಾನ್ಯರಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ನಾನು ಭಾಳಷ್ಟು ದಿನಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಮಾಡ್ತಕ್ಕಂಥ ಒಂದು ಆಸೆ ಇದೆ. ಪ್ರಯತ್ನಿಸೋಣ. ಥ್ಯಾಂಕ್ ಯು ಸರ್.